ಇನ್ನು ರಾಜ್ಯ ರಾಜಧಾನಿ ಬೆಂಗಳೂರಿನಲ್ಲಿ ನಡೆದಿದ್ದಂತಹ ಟೆಕ್ಕಿ ಕೊಲೆ ಪ್ರಕರಣ, ರಾಮಮೂರ್ತಿ ನಗರದಲ್ಲಿ ಈ ಕೊಲೆ ಪ್ರಕರಣ ನಡೆದಿತ್ತು. ಈ ಕೊಲೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಆರೋಪಿ ಕರ್ನಲ್ ಕುರೈ ವಿಚಾರಣೆಯ ಸಂದರ್ಭದಲ್ಲಿ ಸ್ಫೋಟಕ ಮಾಹಿತಿಗಳನ್ನ ಬಾಯ್ಬಿಟ್ಟಿದ್ದಾನೆ. ಆರೋಪಿ ಕರ್ನಲ್ ಕುರೈಗೆ ಆಕೆಯ ಮೇಲೆ ಇದ್ದಿದ್ದು ಪ್ರೀತಿಯಲ್ಲ, ಬದಲಿಗೆ ವಿಕೃತ ಕಾಮ ಅನ್ನೋದು ವಿಚಾರಣೆಯ ಸಂದರ್ಭದಲ್ಲಿ ಬಯಲಾಗಿದೆ. ಟೆಕ್ಕಿ ಮೇಲೆ ರೇಪ್ ಮಾಡುವುದಕ್ಕೆ ಪ್ರಯತ್ನ ಪಟ್ಟಿದ್ದಾಗಿ ಆರೋಪಿ ಹೇಳಿಕೊಂಡಿದ್ದಾನೆ. ತನಿಖೆಯ ಸಂದರ್ಭದಲ್ಲಿ ಲೈಂಗಿಕ ದೌರ್ಜನ್ಯವನ್ನ ಎಸಗೋಕ್ ಮುಂದಾಗ್ತಾನಂತೆ. ಆ ಸಂದರ್ಭದಲ್ಲಿ ಆಕೆ ಪ್ರತಿರೋಧವನ್ನ ಹುಡ್ತಾಳೆ. ಈ ಟೈಮ್ನಲ್ಲಿ ಗಾಬರಿಗೊಂಡು ಆಕೆಯ ಬಾಯಿ ಮುಚ್ಚಿ ಕತ್ತನ್ನ ಹಿಸುಕಿ ಕೊಲೆ ಮಾಡಿದೆ ಅಂತ ಹೇಳಿ ಆರೋಪಿ ಕರ್ನಲ್ ಕುರೈ ಸತ್ಯವನ್ನ ಒಪ್ಕೊಂಡಿದ್ದಾನೆ. ಡೀಟೇಲ್ಸ್ನ ಚಂದ್ರಶೇಖರ್ ನೀಡ್ತಾ ಹೋಗ್ತಾರೆ. ಚಂದ್ರಶೇಖರ್, ಜನವರಿ 3ನೇ ತಾರೀಕು ನಡೆದಿದ್ದಂತಹ ಕೊಲೆ ಪ್ರಕರಣ ಸಾಕಷ್ಟು ಪ್ರಶ್ನೆಗಳನ್ನ ಹುಟ್ಟುಹಾಕಿತ್ತು, ಆಘಾತಕ್ಕೂ ಕೂಡ ಕಾರಣ ಆಗಿತ್ತು. ಆರೋಪಿಯ ವಿಚಾರಣೆಯ ಸಂದರ್ಭದಲ್ಲಿ ಒಂದೊಂದೇ ವಿಚಾರಗಳು ಬಯಲಿಗೆ ಕೂಡ ಬಂದಿತ್ತು. ಈಗ ಮತ್ತಷ್ಟು ಮಾಹಿತಿ ರಿವೀಲ್ ಆಗಿರುವುದು. ಡೀಟೇಲ್ಸ್ನ ಕೊಡ್ತಾ ಹೋಗೋದಾದ್ರೆ ಚಂದ್ರಶೇಖರ್. ವಿದ್ಯಾ, ಏನು ಈ ಒಂದು ಪ್ರಕರಣವನ್ನ ಪೊಲೀಸರು ತನಿಖೆಯನ್ನ ಮಾಡಿದಂತ ಸಂದರ್ಭದಲ್ಲಿ ಎಲ್ಲೋ ಒಂದ್ ಕಡೆ ಮೊದಲಿಗೆ ಸಾಕಷ್ಟು ಶಾಕ್ ಆಗಿತ್ತು. ಒಂದು ಅಗ್ನಿ ದುರಂತದಿಂದ ಉಸಿರಾಟದ ತೊಂದರೆಯಾಗಿ ಈ ಒಂದು ಶರ್ಮಿತಾ ಮೃತಪಟ್ಟಿದ್ದಾಳೆ ಅನ್ನುವಂತಹ ಒಂದು ಮಾಹಿತಿ ಸಿಕ್ಕಿತ್ತು. ಹೀಗಾಗಿ ಎಲ್ಲೊಂದ್ ಕಡೆ ಆ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನು ಮೊದಲಿಗೆ ಒಂದು ತನಿಖೆಯನ್ನ ಮಾಡ್ತಾರೆ. ಆ ತನಿಖೆ ಮಾಡಿದಂತ ಸಂದರ್ಭದಲ್ಲಿ ಆರೋಪಿ ಈಕೆಯನ್ನ ಕೊಲೆ ಮಾಡಿರುವಂತಹದ್ದು ಬಯಲಿಗೆ ಆಗುತ್ತೆ. ಈಗಾಗಲೇ ಏನು ಆರೋಪಿಯನ್ನ ಬಂಧನ ಮಾಡಿ ಆ ಒಂದು ವಿಚಾರಣೆಯನ್ನ ಮಾಡ್ತಾ ಇರುವಂತಹ ಸಂದರ್ಭದಲ್ಲಿ ಈಗಾಗಲೇ ಏನು ಆರೋಪಿ ಬಾಯಿ ಬಿಡ್ತಾ ಇರುವಂತಹದ್ದು, ದಿನಕ್ಕೊಂದು ಮಾಹಿತಿಯನ್ನ ಈಗಾಗಲೇ ಹೇಳ್ತಾ ಇರುವಂತಹ ಪೊಲೀಸರ ಮುಂದೆ ಈ ಒಂದು ವಿಚಾರಕ್ಕೆ ಸಂಬಂಧಪಟ್ಟಂತೆ ಆರೋಪಿಯನ್ನ ವಿಚಾರಣೆ ಮಾಡಿದಂತ ಸಂದರ್ಭದಲ್ಲಿ ಅವತ್ತನ ವಿಕೃತಿ ಸದ್ಯಕ್ಕೆ ಬಯಲಾಗಿರುವಂತಹದ್ದು. ಆಕೆಯನ್ನ ಲೈಂಗಿಕವಾಗಿ ದೌರ್ಜನ್ಯ ಎಸಗಲಿಕ್ಕೆ ಮುಂದಾದಂತ ಸಂದರ್ಭದಲ್ಲಿ ಆಕೆ ಪ್ರತಿರೋಧವನ್ನ ಹುಡುತ್ತಾಳೆ. ಆ ಒಂದು ನಿಟ್ಟಿನಲ್ಲಿ ಆಕೆಯ ಕುತ್ತಿಗೆಯನ್ನ ಇಸ್ಕಿ ಕೊಲೆ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟು ಅಂತ ಅಂದ್ರೆ ಯಾವಾಗ ಪ್ರತಿರೋಧ ಹುಡ್ತಾಳೆ ಆಗ ಕಿರ್ಚಾಡಬಾರ್ದು ಅನ್ನುವಂತ ನಿಟ್ಟಿನಲ್ಲಿ ಆಕೆಯ ಕುತ್ತಿಗೆಯನ್ನ ಗಟ್ಟಿಯಾಗಿ ಇಟ್ಕೋತಾನೆ. ಆಗ ಆ ಸಂದರ್ಭದಲ್ಲಿ ಏನು ಶರ್ಮಿತಾ ಕೈಯನ್ನ ಮುಗಿದು ನನ್ನನ್ನ ಬಿಟ್ಬಿಡು ಅನ್ನುವಂತ ಏನು ಕೇಳ್ಕೊಂಡ್ರು ಕೂಡ ಈ ಆರೋಪಿ ಯಾವುದೇ ಕಾರಣಕ್ಕೂ ಆಕೆಯನ್ನ ಬಿಡೋದಿಲ್ಲ, ಕೊಲೆ ಮಾಡ್ತಾನೆ. ಕೊಲೆ ಮಾಡಿದ ನಂತರ ಅಲ್ಲೇ ಇದ್ದಂತ ಟಿಶ್ಯೂ ಪೇಪರ್ ಅನ್ನ ಬೆಡ್ ಮೇಲೆ ಹಾಕಿ ಬೆಂಕಿಯನ್ನ ಹಚ್ತಾನೆ. ಬೆಂಕಿ ಹಚ್ಚಿ ಆ ಒಂದು ಹೊಗೆ ಏನು ಯಾವಾಗ ಜಾಸ್ತಿ ಆಗುತ್ತೋ ಆಗ ಏನು ಅದೇ ಹಿಂಬದಿಯ ಡೋರ್ನಿಂದ ಅಥವಾ ಕಿಟಕಿಯಿಂದ ಏನು ಸ್ಲೈಡಿಂಗ್ ಡೋರ್ ಇರುತ್ತೆ, ಆ ಒಂದು ಸ್ಲೈಡಿಂಗ್ ಡೋರ್ನಿಂದ ಮುಖಾಂತರ ಎಸ್ಕೇಪ್ ಆಗ್ತಾನೆ. ಆಗ ಎಲ್ಲೊಂದ್ ಕಡೆ ಒಳಗಡೆಯಿಂದ ಈ ಒಂದು ಡೋರ್ ಲಾಕ್ ಆಗಿದೆ, ಅಗ್ನಿ ದುರಂತದಿಂದ ಈಕೆ ಮೃತಪಟ್ಟಿರಬಹುದು ಅನ್ನುವಂಥ ಸಂಶಯ ಸದ್ಯಕ್ಕೆ ಪೊಲೀಸರಿಗೆ ಬರುತ್ತೆ. ಆಗ ಯಾವಾಗ PM ರಿಪೋರ್ಟ್ ಬರುತ್ತೆ, ಜೊತೆಗೆ FSL ರಿಪೋರ್ಟ್ ಕೂಡ ಸದ್ಯಕ್ಕೆ ಕೆಲವೊಂದು ರಿಪೋರ್ಟ್ಗಳು ಬಂದಿರುವಂತಹ ಹಿನ್ನೆಲೆಯಲ್ಲಿ ಇವೆಲ್ಲವನ್ನ ತಾಳೆ ಮಾಡಿದಾಗ ಈತನ ವಿಕೃತಿಯ ಒಂದು ಈಗ ಬಯಲಿಗೆ ಆಗಿರುವಂತದ್ದು, ಜೊತೆಗೆ ಆರೋಪಿಯ ತನ್ನ ವಿಕೃತಿಯನ್ನ ಪೊಲೀಸರ ಮುಂದೆ ಬಾಯ್ಬಿಟ್ಟಿರುವಂತಹದ್ದು. ವಿದ್ಯಾ.